ಬೀಗ್ರೆ, ನೀವು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಬೀಗರು ನಮ್ಮನ್ನು ನೆನೆಸ್ಕೊಂಡು ಕರೆದ್ರಲ್ಲ, ನಮಗೂ ಅಷ್ಟೇ ಖುಷಿ ಆಯ್ತು. ಅದ್ಸರಿ ತುಂಬಾ ವರ್ಷ ಆದ್ಮೇಲೆ ಇದ್ದಕ್ಕಿದ್ದಾಗೆ ಉತ್ಸವ ತಯಾರಿ ಮಾಡ್ಕೊಂಡಿದ್ದೀರಲ್ಲ, ಏನ್ ವಿಶೇಷ? ಓ, ನಮ್ ಸಿದ್ದುಗೆ ಮದ್ವೆ ಆಗ್ಲಿ ಅಂತ ಏನಾದ್ರೂ ಪೂಜೆ ಮಾಡಿಸ್ತಿದ್ದೀರಾ? ಕ್ಷಮಿಸಿ, ಎಲ್ಲ ಅರ್ಜೆಂಟಿಗೆ ನಡೆದೋಯ್ತು, ನಿಮ್ಗೆ ತಿಳ್ಸಕ್ಕಾಗ್ಲಿಲ್ಲ. ಅದು ನಮ್ಮ ಸಿದ್ದುಗೆ ಮದುವೆ ಸೆಟ್ ಆಗಿದೆ. ಹೌದಾ? ಇವಳ ಹುಡುಗಿ ಪೂರ್ವಿ ಅಂತ. ಓ, ನಮಸ್ತೆ ಅಮ್ಮ. ಅಯ್ಯೋ ಹತ್ತೇರಕ್ಕೆ ಬಿಟ್ರೆ ನಮ್ಮವ್ವ ಮೈಕ್ ತಕ್ಕ ಸಾರ್ಕ ಬಂದ್ಬಿಡ್ತಾಳೆ. ಏನ್ ಸಿದ್ದೇಗೌಡ್ರೆ, ಮದ್ವೆ ಆಗ್ತಿದ್ರು ಈ ಲಕ್ಷ್ಮತ್ತೆಗೇನು ಹೇಳಲೇ ಇಲ್ಲ? ಲಕ್ಷ್ಮತೆ, ಅದು ನಮ್ಮ ಹುಲಿ ಊರ್ನಾಗೆಲ್ಲ ಗರ್ಜನೆ ಮಾಡಿದ್ರುವೆ ಎಣ್ಣೈಕಳ ಇಸ್ಯ ಅಂತ ಬಂದ್ರೆ ಬಸ್ಸಿ ನಾಚ್ಕಂತಾನೆ. ಅದು ನಮ್ಮ ಯಜಮಾನ್ರು ರಾಜಕೀಯದ ವಿಷಯ ಇದೆಯಲ್ವಾ, ಅದಕ್ಕೆ ನಾವು ಯಾರಿಗೂ ತಿಳಿಸ್ಲಿಲ್ಲ, ಏನೋ ಅನ್ಕೋಬೇಡಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಬಿಡಿ. ನಮ್ ಸಿದ್ದುಗ್ ಮದ್ವೆ ಅಂದ್ರೆ ನಮಗೂ ಖುಷಿನೇ ಅಲ್ವಾ? ಹೇಗೋ ಎಲ್ಲ ಒಳ್ಳೇದಾಗ್ತಿದೆಯಲ್ಲ, ಅಷ್ಟೇ ಸಾಕು. ಅಂದಾಗೆ ನಿಮ್ ಮಗಳಿಗೆ ಯಾವ್ದಾರು ಗಂಡು ಸಿಕ್ತೆ? ಇಲ್ಲಮ್ಮ, ಹುಡುಕ್ತಾ ಇದೀವಿ. ತಡ ಮಾಡ್ಬೇಡಿ, ನಾವು ಕುಂತಿದ್ರೆ ವಯಸ್ಸು ಕುಂತಿರ್ತೀಯೇ. ಏನು ಎಲ್ಲದನ್ನು ಒಪ್ಕೊಂಡು ಮದ್ವೆ ಮಾಡ್ಕೊಳ್ಳೋ ಗಂಡು ಸಿಗ್ತವೆ, ಬೇಗ ಮದ್ವೆ ಮಾಡ್ಬಿಡಿ. ಹೌದಮ್ಮ, ನಿಮ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ. ಅದೇ ಇಲ್ಲೇ ಪಕ್ಕದ ಗೌಡ್ರು ಬಂದವ್ರೆ, ನಿನ್ನ ನೋಡ್ಬೇಕಂದ್ರು. ಅವ ಬಾಬಾ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡಮ್ಮ. ಸರಿ ಲಕ್ಷ್ಮತೆ, ಆಮೇಲೆ ಸಿಗ್ತೀವಿ. ಆಯ್ತಪ್ಪ, ಹೋಗಿ ಬರ್ತೀವಮ್ಮ. ಹ್ಮ್. ಅಮ್ಮ, ಯಾಕಮ್ಮ ಎಲ್ಲಿ ಹೋದ್ರೂ ಮದುವೆ ಅಂತಾರೆ. ನಾನು ಮದುವೆ ಆಗದೆ ಇದ್ರೆ ಯಾರಿಗಾದ್ರೂ ತೊಂದರೆ ಆಗ್ತಿದ್ಯಾ? ಹಾಗನ್ಬೇಡ ಅಮ್ಮ. ಮದ್ವೆ ಅನ್ನೋದು ಅವ್ರು ನಿನ್ ಕೇಳಿ ನಿನಗ್ ಬೇಜಾರ್ ಮಾಡ್ಬೇಕು ಅನ್ನೋ ವಿಷಯ ಅಲ್ಲ. ಮದ್ವೆ ಅಂದ್ರೆ ಒಂದ್ ಹೆಣ್ಣಿನ ಜೀವನದಲ್ಲಿ ಪ್ರಮುಖವಾದ ಘಟ್ಟ. ನಿನ್ಗಿನ್ನೂ ಮದ್ವೆ ಆಗಿಲ್ವಲ್ಲ, ಅದಕ್ಕೆ ಎಲ್ರೂ ಹೀಗೆ ಮಾತಾಡ್ತಿದ್ದಾರೆ. ಅದಕ್ಕೆ ಇವತ್ತು ನಿನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ವಲ್ಲ, ಅದರಿಂದ ಆದಷ್ಟು ಬೇಗ ನಿನಗೆ ಮದ್ವೆ ಆಗತ್ತೆ. ಆಗ ಯಾರೂ ನಿನ್ ಬಗ್ಗೆ ಈ ರೀತಿಲಿ ಮಾತಾಡಲ್ಲ. ಇದಕ್ಕೆ ನನಗೆ ಎಲ್ಲಿ ಬರೋಕ್ಕೂ ಇಷ್ಟ ಇಲ್ಲ. ಬೇಜಾರ್ ಮಾಡ್ಕೋಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಹೀಗೆಲ್ಲ ಮಾತಾಡ್ಬೇಡ, ಬಾ. ರೀ, ಉತ್ಸವ ಎಷ್ಟು ಚೆನ್ನಾಗಾಯ್ತು ಅಲ್ವಾ? ನೀವಂತೂ ಉತ್ಸವ ಮೂರ್ತಿನ ಎತ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ದೇವ್ರ ಸೇವೆ ಮಾಡಕ್ಕೆ ಒಂದು ಅವಕಾಶ ಸಿಕ್ತಲ್ಲ, ನನ್ಗಷ್ಟು ಸಾಕು. ಅಪ್ಪ, ಜಾನು, ಏನಪ್ಪ? ಅದು ಅಳಿಯಂದ್ರೆ ನಿಮಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ನೀವಿಬ್ರು ಮನೆಗೆ ಹೋಗಿ ಬೆಳಗ್ಗೆ ಬನ್ನಿ. ಯಾಕೆ ಮಾವ, ಒಂದು ಜಾಗಕ್ಕೆ ಬಂದಿದ್ದೀವಿ ಅಂದಮೇಲೆ ಕಷ್ಟ ಆಗುತ್ತೆ ಅಂತ ಹೇಳಬಾರ್ದು. ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಇಟ್ಸ್ ಫೈನ್. ಹಾಗಲ್ಲ, ನಾವೆಲ್ಲ ಇಲ್ಲೇ ಇರ್ತೀವಿ, ನಮಗೆಲ್ಲ ಅಭ್ಯಾಸ ಇದೆ, ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೇನೆ ನೀವಿಬ್ರು ಮನೆಗೆ ಹೋಗಿ ಬೆಳಗ್ಗೆ ಪೂಜೆ ಸಮಯಕ್ಕೆ ವಾಪಸ್ ಬಂದರೆ ಸಾಕು. ಅಂದರೆ ರಾತ್ರಿ ಪೂರ್ತಿ ನೀವೆಲ್ಲ ಇಲ್ಲೇ ಇರ್ತೀರಾ? ಯಾಕೆ? ನಮ್ಮ ಭಾವನಿಗೆ ಅವಳಿಗೆ ಮದುವೆ ಸಂಬಂಧಪಟ್ಟ ಹಾಗೆ ಒಳ್ಳೇದಾಗ್ಲಿ ಅಂತ ಒಂದು ಪೂಜೆ ಇಟ್ಕೊಂಡಿದ್ದೀವಿ, ಅದನ್ನು ಮುಗಿಸ್ಕೊಂಡೆ ನಾವು ಹೋಗೋದು. ನೀವೆಲ್ಲರೂ ಇಲ್ಲೇ ಇರ್ತೀರಿ ಅಂದಮೇಲೆ ನಾವು ಇಲ್ಲೇ ಇರ್ತೀವಿ. ಅಲ್ಲ, ಹಾಗಲ್ಲ ಅಳಿಯಂದ್ರೆ, ಇಲ್ಲಿ ರಾತ್ರಿ ಊಟದ ವ್ಯವಸ್ಥೆ ಅದೆಲ್ಲ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಮನೆಗೆ ಹೋಗಿ ಜಾನು ಅಡುಗೆ ಮಾಡ್ತಾಳೆ, ಊಟ ಮಾಡ್ಕೊಳ್ಳಿ. ಪೂಜೆಗೆ ಇಲ್ಲೆಲ್ಲ ಸಿದ್ಧತೆ ಆದಾಗ ಬೆಳಗ್ಗೆ ಫೋನ್ ಮಾಡ್ತೀನಿ, ಹೊರಟು ಬನ್ನಿ. ಮಾವ, ಇವತ್ತು ರಾತ್ರಿ ಇಲ್ಲಿ ಬಿಡಿಸೋದು ಪ್ರಸಾದ. ಪ್ರಸಾದನೇ ಬೇಡ ಅಂತನೋಷ್ಟು ದೊಡ್ಡವನಲ್ಲ ನಾನು. ಆ ದೇವರ ಅನುಗ್ರಹದಿಂದನೇ ನನಗೆ ಇವತ್ತು ಜಾನ್ವಿಯವರು, ನೀವು, ಈ ತುಂಬ ಕುಟುಂಬ ಎಲ್ಲ ಸಿಕ್ಕಿದ್ದೀರಿ. ಹಾಗಿದ್ಮೇಲೆ ಆ ಪ್ರಸಾದನ ಕಣ್ಣು ಹೊತ್ಕೊಂಡು ಊಟ ಮಾಡ್ತೀನಿ. ಜಾನ್ವಿಯವರೇ, ನಿಮ್ಗೆ ಇಲ್ಲಿ ರಾತ್ರಿ ಇರೋದಕ್ಕೆ ಯಾವ ತೊಂದರೆ ಇಲ್ಲ ತಾನೆ? ಅದೇ ಮತ್ತೆ
ನೀವೇ ಹೂ ಅಂದಮೇಲೆ ನನಗೇನು ತೊಂದರೆ ಇರುತ್ತೆ? ನಂಗೆ ಇಲ್ಲಿರೋದಕ್ಕೆ ಖುಷಿನೇ. ಅಪ್ಪ, ನಾವಿಬ್ರು ಇಲ್ಲೇ ಉಳ್ಕೋತೀವಿ. ಸರಿ ಮಗಳೇ, ನೀವೇ ಇಷ್ಟಪಟ್ಟು ಇರ್ತೀರಾ ಅಂದ್ರೆ ನಮಗೂ ಖುಷಿನೇ. ಹಾಗಾದ್ರೆ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಹಾ? ಸರಿ ನೋಡಿ, ನಮ್ಮ ಮಾವಂಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಅಂತ. ಇಂಥ ಮಾವನ್ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿರೋದು ನೀವೊಬ್ಬರೇ ಅಲ್ಲ, ನಿಮ್ಮಂತ ಹೃದಯವಂತನ ಗಂಡನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಹೇ ವಿಶ್ವ, ಆಂಟಿ, ಹೇಗಿದೀಯಪ್ಪ? ನಾನು ಚೆನ್ನಾಗಿದ್ದೀನಿ ಆಂಟಿ. ನೀವು ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಪ್ಪ. ಅಂದಹಾಗೆ ನೀನೇನಪ್ಪ ಇಲ್ಲಿ? ನಮ್ಮೂರಿನ ಉತ್ಸವ ಅಂದ್ರೆ ನಾವು ಬರ್ದೇ ಇರೋದಕ್ಕಾಗತ್ತಾ? ನೀನೊಬ್ನೇ ಬಂದಿದ್ಯಾ ಅಥವಾ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರಾ? ಎಲ್ಲರೂ ಬಂದಿದ್ದಾರೆ ಆಂಟಿ. ಇದು ನಮ್ಮ ಮನೆ ದೇವರು. ಇಲ್ಲಿ ತುಂಬಾ ವರ್ಷ ಆದ್ಮೇಲೆ ಉತ್ಸವ ಆಗ್ತದೆ, ಅದಕ್ಕೆ ಮನೆಯವರೆಲ್ಲರೂ ಬಂದಿದ್ದೀವಿ. ಓ, ಇದು ನಿಮ್ಮನೆ ದೇವ್ರಾ? ನಮ್ಮನೆ ದೇವ್ರು ಇದೇನಪ್ಪ. ಎಷ್ಟು ದಿನ ಆಯ್ತಪ್ಪ ನಿನ್ನನ್ ನೋಡಿ. ಮನೆ ಕಡೆ ಬರೋದನ್ನೇ ಬಿಟ್ಬಿಟ್ಟಿಯಲ್ಲ ನೀನು. ಜಾನು ಮದ್ವೆಗೆ ಯಾಕೆ ಬರ್ಲಿಲ್ಲ ನೀನು? ಹೋಗ್ಲಿ, ಜಾನು ಇಲ್ಲಿಗೆ ಬಂದಿದ್ದಾಳೆ, ಅವಳನ್ನ ಮಾತಾಡಿಸ್ತೀಯ ನೀನು? ಆಂಟಿ, ಆಗ್ಲೇ ಅವ್ರ ಗಂಡನ ಜೊತೆ ಸಿಕ್ಕಿದ್ಲು, ಮಾತಾಡಿಸ್ದೆ. ಒಳ್ಳೇದಾಯ್ತಪ್ಪ. ಅಂದ್ಹಾಗೆ ಅಪ್ಪ ಅಮ್ಮ ಬಂದಿದ್ದಾರೆ ಅಂದ್ಯಲ್ಲ, ಅವ್ರನ್ನ ಭೇಟಿ ಮಾಡ್ಸಲ್ವಾ? ಮಾಡಿಸ್ತೀನಿ ಆಂಟಿ. ಅಪ್ಪ ಉತ್ಸವದಲ್ಲಿ ಬ್ಯುಸಿ ಆಗಿದ್ದಾರೆ, ಅಮ್ಮ ಇಲ್ಲೇ ಎಲ್ಲೋ ಇರ್ತಾರೆ. ನೀವ್ ಇಲ್ಲೇ ಇರ್ತೀನಿ ಅಂದ್ರೆ ಹೋಗಿ ಕರ್ಕೊಂಡ್ ಬರ್ತೀನಿ. ನಾನು ಅಲ್ಲೇ ಮುಂಭಾಗದಲ್ಲಿರ್ತೀನಿ, ಅಲ್ಲಿಗೆ ಕರ್ಕೊಂಡ್ ಬಾ. ಸರಿ ಆಂಟಿ. ಆಯ್ತಪ್ಪ. ಅಮ್ಮ, ಉತ್ಸವಕ್ಕೆ ಜಾನು ಮನೆಯವರೆಲ್ಲರೂ ಬಂದಿದ್ದಾರೆ. ಅವ್ರಮ್ಮ ನಿನ್ನನ್ನು ಭೇಟಿ ಆಗ್ಬೇಕು ಅಂತ ಹೇಳಿದ್ರು. ಬಾ ಮಾತಾಡ್ಸು. ಹಾ, ಮಾತಾಡ್ಸೋಣ. ಜಾನು, ನೀನ್ ನೋಡಿದ್ಯಾ? ನೀನ್ ಅವಳ ಹತ್ರ ಮಾತಾಡ್ದ? ಶೀಲಮ್ಮ, ಮಾತಾಡಿಸ್ಬೇಕು ಅಂತ ಮನ್ಸು ಬಂತು. ಆದ್ರೆ ಬದುಕಿಂದ ದೂರ ಆಗಿರೋರ್ನ ಮತ್ತೆ ಮಾತಾಡಿಸಿ ನಿಮ್ಮ ಮನ್ಸಿಗೆ ನೋವು ಕೊಡೋದು ಬೇಡ ಅಂತ ಸುಮ್ಮನೆ ಆದೆ. ನಮ್ಮ ಮನೆ ದೇವ್ರು ಈಗ್ಲಾದ್ರೂ ನಿನ್ಗೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ. ಹೋಗ್ಲಿ ಬಿಡು, ಅವಳು ಮದುವೆ ಆಗಿ ಗಂಡನ ಜೊತೆ ಸುಖವಾಗಿದ್ದಾಳೆ, ಅಷ್ಟೇ ಸಾಕು. ಹೌದಮ್ಮ, ಅವಳ ಗಂಡನ ಜೊತೆ ಅವಳು ಸುಖವಾಗಿದ್ದಾಳೆ. ಸರಿ, ಬನ್ನಿ ನೀನು ಮಾತಾಡ್ಸು. ಬಾ. ಅಯ್ಯೋ ವಿಶ್ವ, ನಿಮ್ಮಪ್ಪ ಕಾರಲ್ಲಿ ಕನ್ನಡಕ ಇದೆ ತಗೊಂಬ ಅಂತ ಹೇಳಿದ್ರು. ನಾನ್ ನೋಡಿದ್ರೆ ಮರ್ತೇ ಬಿಟ್ಟೆ. ನಾನು ಹೋಗಿ ಫಸ್ಟು ಕನ್ನಡಕ ಕೊಟ್ಟು ಬರ್ತೀನಿ. ಇಲ್ದಿದ್ರೆ ನಿಮ್ಮ ಅಪ್ಪನ ವಿಷಯ ಗೊತ್ತಲ್ಲ. ಸರಿ ಅಮ್ಮ, ಹೇಗಿದ್ರು ಅವ್ರು ಇಲ್ಲೇ ಇರ್ತಾರಲ್ಲ, ಮಾತಾಡ್ಸಿದ್ರಾಯ್ತು ಬಿಡು. ನೀನು ಹೋಗ್ಬಾ. ಸರಿ, ಇಲ್ಲೇ ಇರು, ಬಂದ್ಬಿಡ್ತೀನಿ. ಬೇಡ, ಚಾನು ಏನಾದರೂ ಈ ಕಡೆ ಇದ್ರೆ ಅವಳು ಕಾಣಿಸೋದು ಬೇಡ. ಓ ಮೇಡಮ್ ಅವರೇ, ಈತಾಗ ಹೋಯ್ತಿದ್ದೀರಿ? ಹಾ, ಊಟ ಈ ಕಡೆನೇ ಅಲ್ವಾ? ಹ್ಞೂ ಮೇಡಮ್ ಅವರೇ, ಈ ಕಡೆನೇ. ಬನ್ನಿ, ನೀವು ಊಟ ಮಾಡಿ. ಆಹಾ ದೇವ್ರೇ, ಏನಪ್ಪಾ ನಿನ್ ಲೀಲೆ. ನನ್ನ ನೆರಳು ಕಂಡ್ರೆ ಆಗದೆ ಇದ್ದವರು ಊಟಕ್ಕೆ ಕರೀತಾವ್ರಲ್ಲಪ್ಪ. ಹ್ಞೂ ಮೇಡಮ್ ಅವರೇ, ಬನ್ನಿ ನಡೀರಿ. ನಿಮಗೆ ಯಾವಾಗ್ಲೂ ತಮಾಷೆನೇ ಅಲ್ವಾ? ನನಗೆ ಗೊತ್ತು, ನೀವ್ ಮದ್ವೆ ಆಗೋ ಹುಡುಗಿನ ಬಿಟ್ಟು ಊಟ ಮಾಡಲ್ಲ ಅಂತ. ಅಯ್ಯೋ, ಪರವಾಗಿಲ್ಲ, ನನಗ್ ಏನಾದ್ರೂ ಅನ್ನಿಸ್ಬಾರ್ದು ಅಂತ ನೀವು ತಮಾಷೆ ಮಾಡ್ತಿದ್ದೀರಾ ಅಲ್ವಾ? ಅಯ್ಯೋ ಹಂಗಿರಿಲ್ಲ ಮೇಡಮ್ ಅವರೇ, ನಂಗೆ ಅರ್ಥ ಆಗುತ್ತೆ. ಏನು ಇಷ್ಟು ನಗ್ನಗ್ತಾ ಮಾತಾಡ್ತಿದ್ದೀರಲ್ಲ? ಏನಿಲ್ಲ ಏನಿಲ್ಲ. ಅಯ್ಯೋ, ಯಾಕೆ ಸಿದ್ದು ಅವರೇ ಸುಮ್ಮನೆ ಸುಳ್ಳು ಹೇಳ್ತಿದ್ದೀರಾ? ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ನನ್ನ ಬಗ್ಗೆನಾ? ಏನಂತಿದ್ರು? ಊಟಕ್ಕೆ ಬನ್ನಿ ಅಂತ ಕರೆದೆ, ಆದ್ರೆ ಅವ್ರು ನಿಮ್ಮನ್ನ ಬಿಟ್ಟು ಊಟ ಮಾಡಲ್ವಂತೆ. ಅವ್ರ ಅಕ್ಕನೂ ಹೇಳ್ತಿರ್ತಾರೆ, ಸಿದ್ದು ಅವ್ರಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ನಾನು ಊಟಕ್ಕೆ ಹೋಗಿರ್ತೀನಿ. ಸಿದ್ದು ಅವರೇ, ಇವ್ರನ್ನೂ ಕರ್ಕೊಂಡ್ಬನ್ನಿ. ಏನ್ರಿ ಗೌಡ್ರೆ, ನಾನು ಇಲ್ದೇ ಇರಾಗ ಹೀಗೆಲ್ಲ ಮಾತಾಡಿದ್ದೀರಾ?
ನಾನಿಲ್ದೆ ಹೋದ್ರೆ ಊಟ ಗಂಟ್ಲಲ್ಲಿ ಇಳಿಯಲ್ವಾ? ಮೇಡಮ್ ಅವರೇ, ಅಷ್ಟು ಸೀನೆಲ್ಲ ಇಲ್ಲ ಅವ್ರಿಗೆ. ನಾನು ಹೇಳೋದೇನು ಅರ್ಥ ಆಗೋದಿಲ್ಲ. ನೀವು ಸುಮ್ಮನೆ ಹೋಗಿ. ಅಮ್ಮ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಅದು ಕಂಕಣ ಕಟ್ಟಿ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಪೂಜಾರ್ ಹೇಳಿದ್ರು. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ, ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ, ನೀನ್ ಅರ್ಥನೇ ಮಾಡ್ಕೋತಿಲ್ಲ. ನನಗೆ ಈ ಮದ್ವೆ ಎಲ್ಲ ಬೇಡಮ್ಮ. ಭಾವನಾ ಮಗಳೇ, ನೀನ್ ಈ ಪರಿಸ್ಥಿತಿನಲ್ಲಿ ಯೋಚನೆ ಮಾಡಿ ಹೇಳ್ತಾ ಇದೀಯ. ಆದ್ರೆ ನಾವು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಮ್ಮ. ನಂಗೆ ಗೊತ್ತು, ಖುಷಿ ಇದ್ದಾಳೆ ಅಂತ ಹೇಳ್ತೀಯ. ಖುಷಿ ಇನ್ನ ಚಿಕ್ಕವಳು, ಅವಳಿಗೆ ನೀನ್ ಆಶ್ರಯ ಆಗ್ಬೇಕು. ಆ ಮಗು ಏನ್ ಮಾಡುತ್ತೆ? ಒಂದು ವಯಸ್ಸಾದ್ಮೇಲೆ ಜೊತೆಗೆ ಬಾಳ ಸಂಗಾತಿ ಬೇಕಾಗ್ತಾರಮ್ಮ. ಅಪ್ಪ, ಬೇಡ ಅನ್ಬೇಡ. ಭಾವನಾ, ಅಪ್ಪ ಎಷ್ಟು ಹೇಳ್ತಾ ಇದಾರಲ್ವಾ, ಬಾಮ್ಮ, ಬಾ ನೀನು. ಓ ಏನ್ ನರಸಿಂಹಣ್ಣ, 8 ದಿನ ಆಗೋಯ್ತು ನಿನ್ ನೋಡಿ. ಹೆಂಗಿದ್ಯಪ್ಪ? ದೇವ್ರದಿಂದ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಿಮ್ಗೆ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಿಮ್ ನಗು ಅಂದ್ರೆ ನನಗೆ ತುಂಬಾ ಇಷ್ಟ. ಆ ನಗುಲೇ ಒಂದು ಶಿಸ್ತು ಮೇಂಟೈನ್ ಮಾಡಿದಿರಲ್ಲ. ಅದು ನೀವು ಒಳ್ಳೆ ಮನಸ್ಸಿಂದ ನೋಡ್ತಾ ಇದ್ದೀರಾ, ಅದಕ್ಕೆ ಹಾಗೆ ಅನ್ಸುತ್ತೆ. ಹೇಗೋ ದೇವ್ರದಿಂದ ನೀವಿಬ್ರು ಒಂದಾದ್ರಲ್ಲ, ನನಗಂತೂ ಬಹಳ ಖುಷಿ ಆಗ್ತಿದೆ. ಬರೀ ರಾಜಕೀಯದಲ್ಲಿ ಅಲ್ಲ ನರಸಿಂಹಣ್ಣ, ಈಗ ನಾವಿಬ್ರು ಬೀಗರು ಆಗ್ತಾ ಇದೀವಿ. ಆದ್ರೆ ವಿಷಯ ಯಾರಿಗೂ ಹೇಳ್ತಾ ಇಲ್ಲ ಅಷ್ಟೇ. ಯಾಕೆ ಅಂದ್ರೆ ನಾವಿಬ್ರು ಬೇರೆ ಬೇರೆ ಪಕ್ಷದಲ್ಲಿ ಇದ್ಕೊಂಡು ಬೀಗರಾಗ್ತಾ ಇದೀವಿ ಅಂದ್ರೆ ನಿನಗೆ ಗೊತ್ತಲ್ಲಪ್ಪ, ತಲಾಗೊಂದೊಂದು ಮಾತಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಳ್ಳೆ ಸಮಯ ನೋಡಿ ಹೇಳೋಣ ಅಂತ ಕಾಯ್ತಾ ಇದ್ದೀವಿ. ಯಾರು ಏನಾದ್ರೂ ಮಾತಾಡ್ಕೊಳ್ಳಿ ಬಿಡಿ, ನೀವಿಬ್ರು ಕುಟುಂಬ ಒಪ್ಕೊಂಡಿದ್ಯಲ್ಲ, ಆಮೇಲೆಲ್ಲ ಸರಿ ಹೋಗುತ್ತೆ. ಎಲ್ಲಿ ನಿಮ್ಮ ಮಗ, ನಿಮ್ಮ ಮಗಳು? ಮಗಳೇ, ಆಮೇಲೆ ಇವಳೇ ನನ್ನ ಮಗಳು ಪೂರ್ವಿ ಅಂತ. ಒಳ್ಳೇದಾಗಿ, ನಮಸ್ಕಾರ. ಸಿದ್ದೇಗೌಡ, ಅಪ್ಪಾಜಿ ಬಲ ಇಲ್ಲಿ. ಅಲ್ಲ, ಕೆಲಸ ಅದೇ ಬರ್ತೀನಿ. ಬಾಲ ಇಲ್ಲಿ. ನರಸಿಂಹಣ್ಣ, ಇವನೇ ನನ್ನ ಕಿರಿ ಮಗ ಸಿದ್ದೇಗೌಡ. ನಿಮ್ಮ ಮಗ ಸಿದ್ದೇಗೌಡರ ಬಗ್ಗೆ ಬಹಳ ಕೇಳಿದ್ದೀನಿ. ರಾಜಕೀಯದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ ಕೇಳಿ. ನನ್ನ ಹಳ್ಳಿ ಅಂದ್ಮೇಲೆ ಹಾಗೆ ಇರ್ಬೇಕಲ್ವಾ. ಒಳ್ಳೆ ಮುಹೂರ್ತ ನೋಡಿ ಬೇಗ ಮದುವೆ ಮುಗಿಸ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ನನಗೆ ಈ ಮದುವೆ ಒಂದು ಮುಗಿದೋಗ್ಬಿಟ್ರೆ ಸಾಕಪ್ಪ, ದೊಡ್ಡ ಜವಾಬ್ದಾರಿ ಕಳ್ದಂಗೆ ಆಯ್ತದೆ. ದೇವರಿದ್ದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ಬರ್ತೀನಿ. ಸರಿ. ಅಯ್ಯೋ ದೇವ್ರೆ, ನನ್ನ ಕತೆನ ಮುಗಿಸುವಂಗವ್ರಲ್ಲಪ್ಪ ಇವರೆಲ್ಲ. ಏನೇ ಇದು, ಮದ್ವೆ ಮಾಡ್ಕೊಳ್ಳೋರ್ಗಿಂತ ಮದ್ವೆ ಮಾಡಿಸೋರೆ ತುಂಬಾ ಅರ್ಜೆಂಟಲ್ಲಿ ಇದ್ದಾಗಿದೆ. ಇರ್ಲಿ ಬಿಡು ಸೋಪಿ, ಇವ್ರ ಜಗಳದಲ್ಲಿ ಮೂರನೇವ್ರು ಏನಾದ್ರೂ ಲಾಭ ಮಾಡ್ಕೊಳ್ಳೇಬೇಕಲ್ವಾ, ಅದ್ರಲ್ಲೇ ತಾನೇ ಕಿಕ್ಕಿರೋದು. ಸಿದ್ದೇಗೌಡ್ರೆ, ಏನು ಹಾಗೆ ನಿಂತ್ಬಿಟ್ರಲ್ಲ? ಪೂರ್ವಿ ಮಾತಾಡೋಣ? ಇಲ್ಲ, ಕೆಲಸ ಇದೆ, ಆಮೇಲೆ ಬರ್ತೀನಿ. ಸಿದ್ದೇಗೌಡ, ಅಡೆ ಅಂದ್ರೆ ಯಾವಾಗೂ ಹೀಗೆ ಕಣ್ಣ ಮುಂಚೊಮ್ಮೆ ಅವನು. ರಾಜಕೀಯ ಹುಡುಗರಿಗೆ ಮುಂಚೊಮ್ಮೆ ನಮ್ಮ ಮುಂದೆ ಮಾತ್ರ ಸಂಕೋಚ, ಹಿಂದೆ ಇಬ್ರು ಚೆನ್ನಾಗಿ ಅವ್ರೆ. ಹಂಗಂತ್ಯ? ಹತ್ತರಕ್ಕೆ ಏನು ಇವರೆಲ್ಲ ಇಲ್ಲೇ ಮದ್ವೆ ಮಾಡ್ಬಿಟ್ಟಾರ ಹೆಂಗೆ? ಇವ್ರನ್ನೆಲ್ಲ ನಂಬಕ್ಕಾಗೋದಿಲ್ಲ. ಎಂಗೇಜ್ಮೆಂಟ್ನೇ ಹಂಗೆ ಮಾಡ್ದವ್ರಿರೋ. ನಾನು ಹುಷಾರಾಗಿರ್ಬೇಕು. ಪೂರ್ವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಇಫ್ ಯು ಡೋಂಟ್ ಮೈಂಡ್, ನಾವು ಒಂದು ವಿಷಯ ಕೇಳ್ತೀವಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಏನು ವಿಷಯ? ನಿನಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇದೆಯಾ? ನೀನು ಮನ್ಸಾರೆ ಸಿದ್ದುನ ಒಪ್ಕೊಂಡು ಮದುವೆ ಆಗ್ತಿದ್ಯಾ? ಯಾಕೆ ಕೇಳ್ತಿದ್ದೀರಾ? ಯಾಕಿಲ್ಲ, ನಿನ್ನ ನೋಡಿದ್ರೆ ನೀನು ಮನ್ಸಾರೆ ಮದ್ವೆಗೆ ಒಪ್ಕೊಂಡಿಲ್ಲ ಅನ್ನಿಸ್ತಿದೆ, ಅದಕ್ಕೆ ಕೇಳ್ದೆ. ಅಯ್ಯಯ್ಯೋ, ಇವ್ರೇನ್ ಹೀಗೆ ಕೇಳ್ತಿದ್ದಾರೆ? ನಾನು ನೋಡಿದ್ರೇನೆ ಗೊತ್ತಾಗೋ ಥರ ಬಿಹೇವ್ ಮಾಡ್ತಿದ್ದೀನ?
ಪೂರ್ವಿ ನೋಡು, ಆ ಥರ ಏನಾದರೂ ಇದ್ರೆ ನಮ್ಮ ಹತ್ರ ಹೇಳ್ಕೊ, ನಾವು ನಿನಗೆ ಹೆಲ್ಪ್ ಮಾಡ್ತೀವಿ. ಇವರು ನಿಜವಾಗ್ಲೂ ಹೆಲ್ಪ್ ಮಾಡ್ತಾರಾ ಅಥವಾ ಹೋಗಿ ಅಪ್ಪನ ಹತ್ರ ಫಿಟ್ಟಿಂಗ್ ಇಟ್ಬಿಡ್ತಾರಾ? ಅಯ್ಯಯ್ಯೋ ಪೂರ್ವಿ, ನೀನು ಯೋಚನೆ ಮಾಡ್ತಾ ಇರ್ಬೋದು, ನಾನು ಆ ಮನೆ ಸೊಸೆ ನನ್ನ ಮುಂದೆ ಹೇಗೆ ನಿನ್ನ ಮನಸ್ಸಲ್ಲಿರೋಂಥ ಭಾವನೆಗಳನ್ನೆಲ್ಲ ಹೇಳ್ಕೊಳ್ಳೋದು ಅಂತ. ಬಟ್ ಡೋಂಟ್ ವರಿ, ನಾನು ಮನೆ ಸೊಸೆ ಆಗೋದಕ್ಕಿಂತ ಮುಂಚೆ ಒಂದು ಹೆಣ್ಣು. ಸೊ ಒಂದು ಹೆಣ್ಣಿನ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ, ನನ್ನ ಹತ್ರ ಏನೇ ಇದ್ರೂ ಹೇಳ್ಕೊ. ನೋಡು, ನೀನೇನು ಭಯ ಪಟ್ಕೋಬೇಡ, ಆರಾಮಾಗಿ ನಮ್ಮ ಹತ್ರ ಹೇಳ್ಕೋಬೋದು, ನಾವು ನಿನ್ನ ಜೊತೆ ಇರ್ತೀವಿ. ಅದು ಆ್ಯಕ್ಚುಲಿ ನನಗವರು ಇಷ್ಟ ಇಲ್ಲ. ಯಾಕೆ ಯಾಕೆ ಅಂದರೆ ಅವ್ರನ್ನ ಮದುವೆ ಆಗೋದು ಇಷ್ಟ ಇಲ್ಲ. ಡೋಂಟ್ ಮೈಂಡ್, ನೀನು ಬೇರೆ ಯಾರನ್ನಾದರೂ ಇಷ್ಟಪಡ್ತಾ ಇದೆಯಾ? ಅಯ್ಯೋ ಹಾಗೇನಿಲ್ಲ. ಮತ್ತೆ ಸಿದ್ದು ಯಾಕೆ ಇಷ್ಟ ಇಲ್ಲ? ಓ, ಅವನು ರಾಜಕೀಯದಲ್ಲಿದ್ದಾನೆ ಅಂತನಾ? ನಮ್ಮ ತಂದೆನೂ ರಾಜಕೀಯದಲ್ಲೇ ಇರೋದಲ್ವಾ? ಮತ್ತೆ ಯಾಕೆ ಅವನ ಕ್ಯಾರೆಕ್ಟರ್ ಇಷ್ಟ ಆಗ್ತಿಲ್ವಾ? ಅಯ್ಯೋ ಇದು ಯಾವುದಕ್ಕೂ ಅಲ್ಲ. ಮತ್ತೆ ನೀನು ಪೂರ್ವಿ, ಏನಾದ್ರೂ ಒಂದು ರೀಸನ್ ಇರ್ಲೇಬೇಕಲ್ವಾ? ಅದು ಅವರಷ್ಟು ಎಜುಕೇಟೆಡ್ ಅಲ್ಲ. ನಾನೇ ಇಷ್ಟು ಓದಿದ್ದೀನಿ ಅಂದ್ರೆ ಅವ್ರನ್ನ ಮದ್ವೆ ಆಗಕ್ ನನಗಿಷ್ಟ ಇಲ್ಲ. ಒಳ್ಳೆ ಹುಡುಗಿ ನೀನು ಅಲ್ಲ ಪೂರ್ವಿ. ಈಗ ನನ್ನ ನೋಡು, ನಾನು ಎಜುಕೇಟೆಡ್, ಸೌಪರ್ಣಿಕಾ ಕೂಡ ಎಜುಕೇಟೆಡ್. ಆದರೆ ಸಿದ್ದುಗಿರೋ ಥರ ಹೆಸರು ನಮಗಿದೆಯಾ? ದಟ್ ಮೀನ್ಸ್ ಎಜುಕೇಷನ್ ಅನ್ನೋದು ಬರೀ ಮಾರ್ಕ್ಸ್ ಕಾರ್ಡಲ್ಲಿರೋದಲ್ಲ, ಅದು ಒಬ್ಬ ವ್ಯಕ್ತಿಯ ಬಿಹೇವಿಯರಲ್ಲಿರಬೇಕು. ಎಸ್, ಶಿ ಇಸ್ ರೈಟ್. ಸಿದ್ದು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಜನರ ಪ್ರೀತಿನ ಗಳಿಸಿದಾನೆ ಗೊತ್ತಾ? ಇದ್ರಲ್ಲೇ ಅವ್ನು ಎಷ್ಟು ಒಳ್ಳೆ ಹುಡುಗ ಅನ್ನೋದು ಅರ್ಥ ಆಗುತ್ತೆ. ನನಗೇನಾದ್ರೂ ಒಬ್ಳು ತಂಗಿ ಇದ್ದಿದ್ರೆ ಅವಳನ್ನಂತೂ ಗ್ಯಾರಂಟಿ ಸಿದ್ದುಗೆ ಕೊಟ್ಟು ಮದುವೆ ಮಾಡ್ತಿದ್ದೆ. ಬಿಕಾಸ್ ಅವನು ತುಂಬಾನೇ ಒಳ್ಳೆ ಹುಡುಗ, ಚಿನ್ನದಂತ ಕ್ಯಾರೆಕ್ಟರ್ ಅವನದು. ಆ್ಯಂಡ್ ಇಂಥ ಚಿಕ್ಕ ವಿಷಯಕ್ಕೆಲ್ಲ ಮದುವೆ ಬೇಡ ಅನ್ನೋದು ನನಗೆ ಯಾಕೋ ತುಂಬ ಸಿಲ್ಲಿ ಅಂತ ಅನಿಸ್ತಾ ಇದೆ ಪೂರ್ವಿ. ಐ ಮೀನ್, ನಾನು ಸಿದ್ದುನ ದಿನಾ ನೋಡ್ತೀನಿ. ಟ್ರಸ್ಟ್ ಮೀ, ಅವನನ್ನ ಗಂಡನಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ನನಗೇನು ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ ಪೂರ್ವಿ, ನೀನು ಆರಾಮಾಗಿ ನಿನ್ನ ಟೈಮ್ ತಗೋ, ಚೆನ್ನಾಗಿ ಯೋಚನೆ ಮಾಡಿ ನಾಳೆ ನಿನ್ನ ಡಿಸಿಷನ್ ಏನು ಅಂತ ಹೇಳು, ಆಯ್ತಾ? ನಮ್ಮ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತಿದ್ಯಾ ನಿನಗೆ? ಅವಳು ಯಾವಾಗ ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಅಂದ್ಲೋ ಆವಾಗಲೇ ನಮ್ಮ ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಅರ್ಥ. ಎನಿವೇಸ್, ಅವಳಿಗೂ ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ. ಬಟ್ ಏನಂದರೆ ಸೋಪಿ, ಈ ಕಬ್ಬಣ ಬಿಸಿ ಇರುವಾಗಲೇ ಚೆನ್ನಾಗಿ ಬಡ್ದು ನಮಗೆ ಬೇಕಾದ ಆಕಾರಕ್ಕೆ ತರಿಸ್ಕೊಂಡ್ಬಿಡ್ಬೇಕು. ಸಿದ್ದು, ಪೂರ್ವಿ ನೋಡಿದ್ರಾ? ಇಲ್ಲ ಅದಕ್ಕೆ, ಅಲ್ಲೇ ಎಲ್ಲಾರು ಇರಬೇಕು. ಪೂರ್ವಿ ಆಗ್ಲೇ ನನ್ನ ಹತ್ರ ಬಂದು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ಲು. ನನ್ನ ಶಿವ. ನನಗ್ಯಾಕೋ ಅವಳು ಮಾತಾಡ್ತಾ ಇದ್ದಿದ್ದು ನೋಡ್ತಿದ್ರೆ ಅವಳಿಗೂ ನಿಮ್ಮನ್ನ ಮದುವೆ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅನಿಸ್ತು. ಹಂಗೆಲ್ಲ ಇಲ್ಲ ಬಿಡಿ. ಅದಕ್ಕೆ ಆ ಹುಡುಗಿನೇ ನಾನು ತಗ್ ಬಂದು ಮದುವೆ ನಿಲ್ಸಿ ಅಂತವಳೆ. ಈಗ ಅದಂಗೆ ಮದುವೆ ಆಗೋಕೆ ಒಪ್ಕೊಬಿಟ್ಟವಳು. ಸಿದ್ದು, ನೀವು ಈ ಥರ ಎಲ್ಲ ಭ್ರಮೆನಲ್ಲಿ ಇರಬೇಡಿ. ಆಗಲೇ ಆ ಹುಡುಗಿ ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅಲ್ಲ, ಅವಳಿಗೆ ಅವತ್ತಾವತ್ತೂ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಇವತ್ತು ಇಂಟ್ರೆಸ್ಟ್ ಇರಬಾರ್ದು ಅಂತ ಏನಾದರೂ ಇದೆಯಾ? ಅಯ್ಯೋ, ಹಿಂಗಾಗ್ಬಿಟ್ರೆ ಬಹು ಕಷ್ಟ ಆಯ್ತದಕ್ಕೆ. ಅವ್ರಿಗೆ ಏನಾದ್ರು ಒಪ್ಕೊಬಿಟ್ರೆ ನನ್ಗೆ ಆಮೇಲೆ ಯಾವುದೇ ಕಾರಣ ಹೇಳಿ ತಪ್ಸ್ಕೊಳಕ್ ಆಗೋದಿಲ್ಲ. ನಮ್ಮ ಅಪ್ಪಾಜಿ ಬೇರೆ
ನನ್ನ ಮಗನ ಮದ್ವೆ ಅಂತ ಸಿಕ್ದವ್ರಿಗೆಲ್ಲ ಹೇಳ್ಕೊಬತ್ತವ್ರೆ. ಆ ಮುನ್ಸ್ವಾಮಿ ಬೇರೆ ನನ್ನ ಕಡೆನೆ ತೋರಿಸಿ ನಮ್ಮ ಮಳಿಮಯ್ಯ ಅಂತ ಎಲ್ರಿಗೂ ತೋರಿಸ್ಕೊ ಹೇಳ್ತವ್ನೆ. ಈಗ ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಯ್ತಲ್ಲ. ಅದಕ್ಕೆ ನಿಮ್ಗೆ ಗೊತ್ತದೆ ನನ್ನ ಮನ್ಸಲ್ಲಿ ಯಾರವ್ರೆ ಅಂತ. ಮನ್ಸಲ್ಲಿ ಅವ್ರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಮದ್ವೆ ಅದು ಹೆಂಗಾಗ್ನೆ